ಆಗಲ್ವಾ ಈ ಕಡೆ ಸೈಡು ಇಲ್ಲ ಲಾಸ್ಟ್ ಕಾಯ್ಬೇಕಾಗತ್ತೆ ಅಲ್ಲಿ ಬರೋರ್ಗೆ ಎಲ್ರಿಗೂ ಏನಿಲ್ಲ ಅಣ್ಣ ಆ ಥರ ಓಕೆ ಅಲ್ವಾ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನೇ ಮಾತಾಡ್ತಿದ್ರು. ಸೊ ಆಸ್ ಯೂಶುವಲ್ ಕಾಲೇಜ್ ಹೊರಟಿದೆ. ಇವತ್ತಕ್ಕೆ ಫುಲ್ಲು ಮೋಡನ ಇದೆ, ಆಚೆಗಡೆ ಬಿಸಿಲು ಕಾಣ್ತಾನೆ. ಸೊ ನಿನ್ನೆ ಎಲ್ಲ ಇಂಟರ್ಸೆಪ್ಟ್ರಲ್ಲಿ ತಿರುಗಡಿದಾಯಿತು. ಸೊ ಅದಿನ್ನೂ ಗ್ಯಾರೇಜಲ್ಲಿದೆ. ಫಿಟ್ಟಿಂಗ್ ಈಸ್ ಆನ್ ಪ್ರೊಸೆಸ್. ಫುಲ್ ಸ್ಟಾರ್ಟ್ ಮಾಡಿದೆ ಅವಾಗೇನೆ. ಫುಲ್ ಸ್ಟಾರ್ಟ್ ಮಾಡಿ ನಿಲ್ಸಿದೆ. ಒಳಗೆ ಬಂದ ತಕ್ಷಣ ಫುಲ್ ಸ್ಟಾರ್ಟ್ ಆಗುತ್ತೆ. ತಕ್ಕೊಂಡು ಧೂಳಿದೆ, ಒಳ್ಳೆ ದಿವಸಕ್ಕೆ ಧೂಳಾಗ್ಬಿಟ್ಟಿದೆ. ಒಂದು ಮಾಡೋಣ. ಓಕೆ ಬಾಯ್. ಇವಾಗ ಓಡ್ತಾ ಇದ್ದೀನಿ. ಗಾಡಿಲೇನೂ ಪ್ರಾಬ್ಲಮ್ ಇಲ್ಲ. ಆಲ್ ಡನ್, ಆಲ್ ಗುಡ್. ಅವಾನ್ ಏನು ಗುರು ಲೈಟ್ ವೆಯ್ಟು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗೆ ಇಂಟರ್ಸೆಪ್ಟರ್ಕ್ಕಿಂತ ಲೈಟ್ ವೆಯ್ಟ್ ಅನಿಸ್ತೈತೆ ಗುರು ನನ್ನ ಗಾಡಿ. ನನಗೆಲ್ಲ ನನ್ನ ಗಾಡಿ ಪವರ್ ಕಡಿಮೆ ಅನ್ಕೊತಾ ಇದೆ, ಬಟ್ ಪವರ್ ವೈಸು ಓಕೆ ಸೇಮೇ ಬರ್ತೈತೆ ನನಗೆ ಅನಿಸ್ತಿದೆ. ಅದೇ ಅದು ಗಾಡಿ ವೆಯ್ಟ್, ಇದು ಗಾಡಿ ವೆಯ್ಟ್ಲೆಸ್ ಅನಿಸ್ತಾಯಿದೆ ಓಡ್ಸೋಕ್ಕೆ. ಫಸ್ಟ್ ಒಂದು ಗಾಡಿ ವೆಯ್ಟ್ ಅನಿಸ್ತಿತ್ತು ನನಗೆ ಗುರು. ನೀನು ಅದು ಓಡಿಸ್ದಾಗಿಂದ ಇದು ಲೈಟ್ ವೆಯ್ಟ್ ಅನಿಸ್ತೈತೆ. ಒಳ್ಳೆ ಸ್ಪ್ಲೆಂಡ್ ಓಡಿಸ್ದಂಗೆ ಆಗ್ತಾಯಿತ್ತು. ಲೈಟ್ ವೆಯ್ಟ್ ಡಾಮಿ. ಗಿಡಿ ಎಲ್ಲ ಬರ್ತಾರಂಗಿದೆ ಲೈಟಾಗೆ. ಇವತ್ತು ಹೆಂಗಾಗಿದೆ ಅಂದರೆ ನನ್ನ ಜೀವನ. ಏನು ಮಾಡೋಣ, ಜೀವನ ಮಾಡಬೇಕಲ್ಲ. ಮುಕ್ಕಾಲು ದಾರಿ ಬಂದಿದ್ರು, ಇನ್ನು ಕಾಲು ದಾರಿ ಬರೋಕ್ಕೆ 6 ನಿಮಿಷ ಆಗಿದೆ. ಒಂದು ಸ್ವಲ್ಪನೇ ಟೈಮು. ಫುಲ್ ರೋಡ್ನ ಬರೀ 6-7 ನಿಮಿಷಕ್ಕೆ ಮುಗಿಸ್ತಾ ಇದೆ. ಇವಾಗ ಕಾಲು ದಾರಿನೂ 6-7 ನಿಮಿಷಕ್ಕೆ ಮುಗಿಸೋಕ್ಕಾಗ್ತಾಯಿಲ್ಲ ಅಂದೆ. ಜಾಸ್ತಿ ಇಲ್ಲ ಗುರು, 15 ಮುಂಚೆ ಬರೀ 7 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ನಲ್ಲ. ರಸ್ತೆ ಮಾಡೋಣ ಹಾಕ್ಬಿಟ್ಟು ಗಾಡಿ ತಗೊಂಡ್ರು. ಈ ಗಾಡಿಗಳು 70-80 ಸಾವಿರ ಸ್ಕೂಟಿನೇ ಹೋಗ್ಬೇಕು. ಏನು ಮಾಡುವ ಬರೀ ಬೇಡ ನಮಗೆ 70-80 4 ಲಕ್ಷ ಬೈಕೆ ಸಾಕು. ಬಾಯ್ಸ್ ಪೆಟ್ರೋಲ್ ಏನೋ ಖಾಲಿ ಆಗಿಲ್ಲ. 12 ಕಿಲೋಮೀಟ್ರ್ ಅಷ್ಟೇ ಓಡಿಸಿರೋ ಅದಕ್ಕೆ. ಸರಿ ಕ್ಲಾಸ್ ಸಿಗುವ. ಬಾಯ್ಸ್ ಬ್ರೇಕ್ ಹೌಸು ಖಾಲಿ ಕೂತಿದ್ದೀನಿ. ಕೊಡ್ತೀನಿ ಅವೆಲ್ಲ ತೋರಿಸ್ಕೊಡ್ತೀನಿ. ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಇವತ್ತು, ಟೆಂಪ್ರರಿ ಐ ಡಿ ಕಾರ್ಡು. ಡೀಟೇಲ್ಸ್ ಬೇಕಾದರೆ ಸ್ಕ್ಯಾನ್ ದಿಸ್. ಅದನ್ನು ಕ್ರಾಚ್ ಮಾಡಿದ್ರೆ ಸರಿ ಸರ್. ಬ್ಲರ್ ಸೀನೇ ಇಲ್ಲ. ಸಕ್ಕ ಬೋರ್ಡ್ ಇದೆ ಕ್ಲಾಸಲ್ಲಿ. ಯಾರು ನೋಡಲ್ಲ ಬಿಡಿ, ಯಾರು ನಿಮ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಒಂದು ಫ್ರೆಂಡ್ ಅಂತ ಮಾಡ್ತಾರೆ. ಲೈಟ್ ಮಾಡಲೇಬೇಕು. ಪಬ್ಲಿಸಿಟಿ ಸಿಗಲ್ಲ ನೋಡು, ಅವನು ಅರ್ಥ ಮಾಡ್ಕೊಂಡ. ಮಗಕ್ಕಿಂತ ಇಮೋಜಿಗೆ ವ್ಯಾಲ್ಯೂ ಜಾಸ್ತಿ ಇದೆ ತಮಿಳಲ್ಲಿ. ಅಲ್ಲ, ಆ ವಿಡಿಯೋಗೂ ಇಮೋಜಿಗೂ ಸಿಕ್ಕಿ. ಓಕೆ ಬಾಯ್ಸ್, ಕ್ಲಾಸು ಮಸ್ತ್ ಬಂಕು ಎಲ್ಲ ಕಾಮನ್ ಕಾಲೇಜ್ ಲೈಫಲ್ಲಿ. ಎಂಜಾಯ್ ಮಾಡ್ಬೇಕು. ಸೈಕ್ ಗುರು ಹಂಟರ್ ಸಖತ್ತಾಗಿ ಮಾಡಿಫೈ ಮಾಡಿದ್ದಾರೆ. ಬ್ಯಾಕ್ ಮಾಡ್ತಾರೆ, ಯಾವುದೂ ಇಲ್ಲ. ರೆಡ್ ರೋಸ್ಟರ್ ಎಕ್ಸಾಸ್ಟು ಸೈಕಾಗಿದೆ. ಓಕೆ, ಸೊ ಇವಾಗ ಏನಂದರೆ ಮ್ಯಾಟ್ರು, ಕಾಟೀರಾ ಮೂವಿ ರಿಲೀಸ್ ಆಗಿತ್ತಲ್ಲ. ಫಸ್ಟ್ ಶೋ ನೋಡೋಕ್ಕೆ ಆಸೆ, ಬಟ್ ನೈಟ್ ಹೋಗೋಕ್ಕಾಗಲ್ವಲ್ಲ ನಮ್ಮ ಕೈಲಿ. ಅದಕ್ಕೆ ಇನ್ನೇನು ಮಾಡೋದ ಅಂದ್ಬಿಟ್ಟು ಇವಾಗ ಶೋಗೆ ಹೋಗ್ತಾಯಿದ್ದೀನಿ. ಯಾವ ರೂಟ್ ತೋರಿಸಿದೆ ಗುರಿದು. ಓಕೆ, ಹಲೋ ಹೇಳೋ. ಮಿಸ್ ಕಾಲಾ, ಒಂಚೂರು ಅಟೆಂಡೆನ್ಸ್ ಹಾಕ್ಸ್ಬಿಡು ಅಂತ. 401. ಸರಿ ಮಚ್ಚ.
ಓಕೆ ಬರ್ತದೆ. ಕ್ಲಾಸ್ನ ಬಂಕ್ ಹಾಕ್ಬಿಟ್ಟು ಹೋಗ್ತಾ ಇರೋದು ಆ್ಯಕ್ಚುಲಿ. ಸೊ ಏನಂದರೆ ಬೆಳಗ್ಗೆಯಿಂದ ಒಂದೇ ಲೆಕ್ಚರ್ ತೊಗೊಂಬಿಟ್ರು. ಸೊ ಅದೇ ಲೆಕ್ಚರ್ ಮತ್ತೆ ಬಂದು ನಾನೇ ತೊಗೋತೀನಿ ಅಂದರು. ಬೆಳಿಗ್ಗೆನೇ ಪಾಠ ಕೇಳೋಕ್ಕಾಗ್ದಲೇ ಕ್ಲಾಸನ್ನು ಬೇಸತ್ತು ಹೋಗ್ಬಿಟ್ಟು ಕೂತಿದೆ. ಇವಾಗ ಮತ್ತೆ ಅದೇ ಲೆಕ್ಚರ್ ಲೆಸನ್ ಕೇಳಬೇಕು ಅಂದರೆ ಹುರಿದೋಗುತ್ತೆ. ಫೀಸ್ ಕಟ್ಟಿದ್ದೀನಿ ಬಟ್ ಇಲ್ಲ ಅನ್ನಲ್ಲ, ಬಟ್ ಅಷ್ಟು ಒಳ್ಳೆ ಹುಡುಗನೂ ನಾನಲ್ಲ. ನಾನು ಕಾರ್ ಆ್ಯಟಿಟ್ಯೂಡ್ ತೋರಿಸೋದು, ನಾನು ನನ್ನ ಬೈಕ್ ಆ್ಯಟಿಟ್ಯೂಡ್ ತೋರಿಸ್ತೀನಿ ಗುರು. ಎಲ್ಲ ಆ್ಯಟಿಟ್ಯೂಡು ತೋರ್ಸೋಕೆ ನಮಗೆ ಬರುತ್ತೆ. ನಾವು ಅವನಕ್ಕಿಂತ ಪಂಟ್ರು ಈ ಮ್ಯಾಟ್ರಲ್ಲಿ. ಓಕೆ, ನಾನು ಹೇಳ್ದಂಗೆ ಇವಾಗ ಕಟೀರ ಮೂವಿ ನೋಡೋಕೆ ಹೋಗ್ತಾಯಿದ್ದೀನಿ. ಸಿಂಪಲ್ ಗುರು, ಡಿ ಬಾಸ್ ಮೂವಿ ಬರೋದೇ ಅಪರೂಪಕ್ಕೆ. ಅಂದರೆ ವರ್ಷಕ್ಕೊಂದು ಬರ್ತಾಯಿದೆ. ಈಗ ಬಂದಾಗ ಮಿಸ್ ಮಾಡ್ತಾ ನೋಡಬೇಕು. ನಾನು ಅಪ್ಪಟ ಅಭಿಮಾನಿ ಅಲ್ಲ, ಆರು ಕನ್ನಡದ ಅಪ್ಪಟ ಅಭಿಮಾನಿ. ಸೊ ಕನ್ನಡ ಫಿಲಮ್ನ ಥಿಯೇಟರ್ಗೆ ಹೋಗಿ ನೋಡೋಣ. ನಂದು ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋದಕ್ಕೆ ಕೆಳಗಡೆ ಕಾಲ್ ಟಚ್ ಆಗುತ್ತೆ ಗುರು. ಸ್ವಲ್ಪ ನೋಡ್ಕೊಂಡು ಗೇರ್ ಹಾಕ್ಬೇಕಾರೆ, ಎಸ್ಪೆಷಲಿ ಹಿಂಗೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಟಚ್ ಆಗ್ತಾಯಿದೆ. ಈಗ ಗ್ರೌಂಡ್ ಕ್ಲಿಯರೆನ್ಸ್ ಏನೋ ಕಡಿಮೆ ಆಗೋಯ್ತಾ ಗೊತ್ತಿಲ್ಲ. ಓಕೆ, ಹೇಳ್ದಂಗೆ ಕನ್ನಡದ ಅಪ್ಪಟ ಅಭಿಮಾನಿ ನಾವು. ಸೊ ನಮ್ಮ ಪ್ರೀತಿನ ಕನ್ನಡದ ಕಡೆಗೆ ಎಲ್ಲಿ ಯಾವಾಗ ತೋರ್ಸೋಕ್ಕಾಗುತ್ತೋ ಆವಾಗ ತೋರಿಸ್ತಾ ಇರಬೇಕು. ಸೊ ಅದಕ್ಕೆ ನಮ್ಮ ಪ್ರಯತ್ನ ಹಿಂಗೆ. ಸೊ ಏನಿದು ಡೇನ್ 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 ಬೇಡ, ಹಿಂಗೆ ಹೋಗೋಣ ಆರಾಮಾಗೆ. ಜೈ. ಓಕೆ ಬಸ್, ಬರ್ರಿ ಸಿಗ್ತೀನಿ. ಆ್ಯಕ್ಚುಲಿ ಈಗ ಮೂವಿಗೆ ನಾನು ಮತ್ತು ನಮ್ಮ ನಂದ ಹೋಗ್ತಾ ಇರೋದು. ಅವ್ನು ಬೇರೆ ಕಾಲೇಜ್ ಆದರೂ ಫಿಲಮ್ಗಳಿಗೆ ಅವ್ನು ಫಸ್ಟ್ ಬರ್ತಾನೆ. ನಂದ ಫಿಲಮ್ ಅಂತ ಹೇಳಿದ್ರೆ ಸಾಕು, ಓಕೆ ಮಚ್ಚ ಜೈ ಅಂತಾನೆ. ವಾಯ್ಸ್ ಬಂದೆ ಅನಿಸುತ್ತೆ. ಇದೇ ರೋಡ ನೆಕ್ಸ್ಟ್ ರೋಡ ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾಕಂದರೆ ಗೂಗಲ್ ಮ್ಯಾಪ್ ಹಾಕೊಂಬರಲಿಲ್ಲ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನಲ್ಲಿ ತಗ್ಲಾಕೊಂಬಿಟ್ಟಿದ್ದೀನಿ. ಒಟ್ಟಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಯಾವುದೋ ಒಂದು ಲೆಫ್ಟಲ್ಲಿ ಇದೆ ಥಿಯೇಟ್ರು. ಈ ಮಾದರ್ಸ್ ಥಿಯೇಟ್ರದ್ದು ಇದೊಂದೇ ಗುರು ಪ್ರಾಬ್ಲಮ್ಮು. ಥಿಯೇಟ್ರು ಬಂದು ಯಾವುದೋ ಗಲ್ಲಿಲಿದೆ. ಯಾವ ರೋಡನ್ನು ಗೊತ್ತಾಗ್ತಾಯಿಲ್ಲ. ಎಲ್ಲಿ ಲೆಫ್ಟ್ ತೊಗೋಬೇಕು, ಎಲ್ಲಿ ರೈಟ್ ತೊಗೋಬೇಕು ಅನ್ನೋದೇ ಕನ್ಫ್ಯೂಷನು. ಹಾಂ, ಸ್ವಲ್ಪ ಮುಂದೆ ಲೆಫ್ಟ್ ಎತ್ಕೊಬಿಟ್ಟಿದ್ದೀನಿ ಅಷ್ಟೇ. ಫೈನಲಿ ಆಮೇಲೆ ಥಿಯೇಟರ್. ಹುಡುಗ ಇಲ್ಲ ಅನ್ನೋ ಗೊತ್ತಿಲ್ಲ. ಸ್ಕ್ಯಾನರ್ ಇದೆಯಣ್ಣ? ಕ್ಯಾಶಾ? ಇಲ್ಲ ಹಾಕಲ್ವಾ? ಕಾಯ್ಬೇಕಾಗತ್ತೆ. ಇಲ್ಲಿ ಸೈಡ್ಗೆ ಹಾಕೋದಾಗಲ್ವಾ? ಈ ಕಡೆ ಸೈಡು ಇಲ್ಲ, ಲಾಸ್ಟ್ ಕಾಯ್ಬೇಕಾಗತ್ತೆ ಅಲ್ಲಿ ಬರೋರ್ಗೆ ಎಲ್ರಿಗೂ. ಏನಿಲ್ಲ ಅಣ್ಣ ಆ ಥರ. ಓಕೆ ಅಲ್ವಾ? ಥ್ಯಾಂಕ್ ಯು. ಪರವಾಗಿಲ್ಲಪ್ಪ, ಬೇರೆಯವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಪ್ರೂಪಕ್ಕೆ ನಮ್ಮಂತ. ಸೊ ಥಿಯೇಟ್ರ್ ಒಳಗೆ ಹೋಗ್ತಾ ಇದ್ದೀನಿ. ಫುಲ್ ಡಾರ್ಕು. ಇಟ್ಸ್ ಓಕೆ, ಬರ್ರಿ ಫಿಲಮ್ ನೋಡುವ. ಪಪ್ಪ ಅಂತಿದ್ದಾನೆ, ಬ್ಯಾಗ್ ಫುಲ್ ಲೋಡ್ ಮಾಡಿದ ಇದು ತಂದು. ಓಕೆ ಬಾಯ್ಸ್, ಮುಗೀತು. ಯಾರು ಹೇಳಿದ್ದು
ಡಿ ಬಾಸ್ ಯಾವತ್ತಿದ್ರು ಡಿ ಬಾಸೇ, ಅವ್ರ ಫಿಲಮೇ. ಯಾವ ಕಡೆಯಿಂದ ಹೋಗೋದು ಈಗ? ಇಲ್ಲೇ ಬಿಟ್ರಲ್ಲಪ್ಪ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಯಾರಾದರೂ ಬಂದು ಆರಾಮ್ಸಾಗಿ ನೋಡ್ಬೋದು. ಎಲ್ಲರೂ ಬಂದು ನೋಡ್ರಿ, ಕಣ್ಣು ಮುಚ್ಕೊಂಡು ನೋಡ್ರಿ. ಹೇಳ್ತೀನಿ, ಯಾವತ್ತೇ ಆಗಲಿ ಡಿ ಬಾಸೇ. ಅವ್ರು ಮಾಡೋ ಚಿತ್ರದಲ್ಲಿ ಕನ್ನಡ ಅಭಿಮಾನ, ರೈತರ ಪರ ಎರಡು ಯಾವಾಗಲೂ ಎದ್ದಿರುತ್ತೆ. ಬರ್ರಿ, ನಿಮ್ಗೆ ಆಮೇಲೆ ಸಿಗ್ತೀನಿ. ಇಲ್ಲಿಂದ ಫಸ್ಟ್ ಔಟ್ ಆಗಿಬಿಡ್ತೀನಿ. ಬಾಯ್, ಸಿಗುವ. ಎರಡು ದಿವಸದಿಂದ ಸ್ಟ್ರೆಚಿಂಗ್ ಎಳದೇ ಇರಲಿಲ್ಲ ಎಲ್ಲೂ. ಇದು ನನ್ನ ಹಳೇ ರೋಡು, ನನ್ನ ಫೇವ್ರೆಟ್ ಸ್ಟ್ರೆಚ್ಚು. ಗಾಡಿನ ಹಿಂಗೆ ಹಾಕೊಂಡು ಮಲ್ಸ್ಕೊಂಡು ಹೋಗೋ ಜಾಗ. ಆದರೂ ಮಸ್ತಾಗಿರೋದು ಗುರು, ಹಳೇ ಏರಿಯಾದಲ್ಲಿ ಗಾಡಿ ಓಡಿಸೋದು. ಬಟ್ ಆಗ್ರಪೋಬೇಕಿರಬೇಕಿತ್ತು, ಇನ್ನೂ ಅವಳಿಗೆ ಇಟ್ಬಿಡ್ತಿದೆ. ಈ ಕಡೆ ಯಾರು ಆ ಕಡೆ ನೋಡಬಾರ್ದು. ನನ್ನ ಗಾಡಿನೊಂದು ಬಿಟ್ಟು ಎತ್ಕೊಳ್ಳೋಣ ಪಟ್ಟ ಅಂತ. ಎಲ್ಲರೂ ಬರೀ ನಮ್ಮ ಗಾಡಿನೇ ನೋಡ್ಬೇಕು, ಆ ರೇಂಜ್ಗೆ ಅವಾಯ್ಡ್ ಬಿಡುವೆ. ಕ್ರೇಜಿ ಇರೋದು ಮಾತ್ರ ಸೈಕ್ ಗುರು. ಡೇ ಬೈ ಡೇ ಸ್ವಲ್ಪ ಸಪೋರ್ಟ್ ಚೆನ್ನಾಗಿ ಸಿಗ್ತಾಯಿದೆ. ಇನ್ನೂ ಸ್ವಲ್ಪ ಜಾಸ್ತಿ ಸಿಗಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ. ಆ್ಯಂಡ್ ಮೇಯ್ನ್ ಆಗಿ ಈಗ ಫಿಲಮ್ ಕಡೆಗೆ ಬಂದುಬಿಡ್ತೀನಿ. ಅಂದರೆ ಫಿಲಮ್ ಮಾತ್ರ ತುಂಬ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಯಾವತ್ತೇ ಆಗಲಿ ನಮ್ಮ ಡಿ ಬಾಸೇನೆ ಕನ್ನಡ ಚಿತ್ರರಂಗದ ಒಬ್ಬ ಸೂಪರ್ ನಟ ಅನ್ಬೋದು. ಯಾವತ್ತಿದ್ರೂ ಅವ್ರ ಚಿತ್ರದಲ್ಲಿ ಒಂದು ಕನ್ನಡ, ಒಂದು ರೈತರು, ನಮ್ಮವ್ರದ್ದನ್ನ ಯಾವತ್ತೂ ಬಿಡಲ್ಲ. ಈ ಪಾಯಿಂಟ್ಸ್ಗಳನ್ನ ಕನ್ನಡ ಆಗಲಿ ರೈತರಾಗಲಿ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಹೋಗಿ ಥಿಯೇಟ್ರಲ್ಲೇ ನೋಡ್ರಿ. ಗಾಡಿ ಹಂಗೆ ಆಫ್ ಆಯಿತು. ಸೈ ಗುರು, ಮಧ್ಯಾಹ್ನ ಆಫ್ ಆಯಿತು. ಮಕ್ಕಾರು ಮಾಡ್ತೈತೆ ಯಾಕೆ ಪಚಿನ, ಏನಾಯಿತು? ಓಕೆ, ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ವಿಡಿಯೋಗೆ ಲೈಕ್, ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಆ್ಯಂಡ್ ಏನಾರೋ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ನಿಮ್ಮದೇ ತುಂಬಿಸ್ಬಿಡ್ರಿ. ಸಿಗೋದ ನೆಕ್ಸ್ಟ್ ಹೋಗಲಿ. ಅಂಟಿಲ್ ದೆನ್ ರೈಟ್ ಸೇಫ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿಯ ಗೌಡ್ರು, ಸೈನಿಂಗ್ ಔಟ್ ಆಫ್ ವ್ಲಾಗ್. ಸಿಗೋದ ನೆಕ್ಸ್ಟ್ ಹೋಗಲಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಬಾಯ್.